ಚೆಕ್ ಮಾಡಿ. ಪದೇ ಪದೇ ಇದನ್ನು ಬರ್ತಾ ಇದೆ, ವಾಯ್ಸ್ದು ಸಮಸ್ಯೆ ಬರ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಕಾಲ್ಸ್ ಬಂತ ಹೇಳಿದರೆ ಅದು ಮ್ಯೂಟ್ ಆಗಿಬಿಡ್ತದೆ. ಅದೇನು ಪ್ರಾಬ್ಲಮ್ ನನಗೆ ಗೊತ್ತಾಗ್ತಾ ಇಲ್ಲ. ಕಾಲ್ಸ್ ಆಗಲಿ ಅಥವಾ ಇನ್ನೇನೋ ಇದನ್ನಾದರೆ ಮೆಸೇಜ್ ಬಂದ್ರೂ ಅದು ಮ್ಯೂಟ್ ಆಗುತ್ತೆ. ಸೊ ವೈಫೈಲಿ ಬಂದಿದ್ದೀನಿ, ಈಗ ವೈಫೈ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ ಈ ಏನಾದರೂ ಮ್ಯೂಟ್ ಆತಂತ ಹೇಳಿದರೆ ನಾಳೆನೇ ನಾನು ಮಾತಾಡ್ತೀನಿ. ಸಂಪೂರ್ಣ ಎಕ್ಸ್ಪ್ಲನೇಷನ್ ನಾಳೆನೇ ಕೊಡ್ತೀನಿ. ನೋಡಿ, ಸುಜಾತ ಭಟ್ ಅವ್ರ ಬಗ್ಗೆ ಆಗಲೇ ನಾನು ಕೆಲವೊಂದಿಷ್ಟು ಪಾಯಿಂಟ್ ಹೇಳಿದೆ. ಇನ್ನೊಂದೆಂತ ಅವರು ಹೇಳಿದ್ದು, ಇವರು ಪದೇ ಪದೇ ಕೇಳ್ತಾ ಇದ್ದಾರೆ. ಅವರು ಪ್ರತಿಯೊಂದಕ್ಕೂ ಹೇಳೋದು ಆಸ್ತಿದೇ ತರ್ತಾ ಇದ್ದಾರೆ, ನನ್ನ ಆಸ್ತಿ ಹೆಂಗೆ ಹೋಯ್ತು ಅಂತೇಳಿ. ಅದರಲ್ಲಿ ಕೇಳಿದ್ದಾರೆ ದುಡ್ಡು ಏನಾದರೂ ಕೊಟ್ರಾ ಅಂತೇಳಿ. ದುಡ್ಡು ಏನು ಕೊಟ್ಟಿಲ್ಲ. ಮತ್ತಿನ್ನೇನು ಷಡ್ಯಂತ್ರ ಬಂತಿದ್ದು? ದುಡ್ಡೇನಾದರೂ ಆಫರ್ ಮಾಡಿದ್ರಾ? ಇಲ್ಲ ಅಂತ ಹೇಳ್ತಾರೆ. ಇನ್ನು ಯಾವ ಷಡ್ಯಂತ್ರ ಇದು? ಅದನ್ನು ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಆನಂತರ ಅವ್ರು ಹೇಳ್ತಾರೆ, ಇಷ್ಟು ದೊಡ್ಡ ಪ್ರಪೋಗಂಡ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಪ್ರಪೋಗಂಡ ಮಾಡಿದವ್ರು ಯಾರು? ನನಗೆ ಇಷ್ಟೊಂದು ಅವಮಾನ ಆಗ್ತಾ ಇದೆ, ಇಷ್ಟೊಂದು ನನ್ನ ಬಗ್ಗೆ ಅವಹೇಳನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಸುಜಾತ ಭಟ್ ಅವರವ್ರ ಬಗ್ಗೆ ಅಪಪ್ರಚಾರ ಮಾಡಿದವ್ರು ಯಾರು? ಅವಹೇಳನ ಮಾಡಿದವ್ರು ಯಾರು? ಇವರೇ ತಾನೇ ಬೇಕಂತ ಇದೇ ಸುವರ್ಣ ಚಾನಲ್, ಪವರ್ ಟಿವಿ, ಇವರೇ ತಾನೇ ಕಂಟಿನ್ಯೂಸ್ ಆಗಿ ಕೆಟ್ಟ ಮುದುಕಿ, ಕ್ಯಾರೆಕ್ಟರ್ಲೆಸ್ಸು, ಅದು ಇದು ಅಂತೆಲ್ಲ ಪ್ರಪೋಗಂಡ ಮಾಡಿದವ್ರು ಯಾರು? ಇವರೇ ತಾನೇ ಮಾಡಿದವರು. ಆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಅವ್ರದ್ದು ಪೂರ್ತಿ ವಿಚಲಿತ ಮಾಡಿ, ಮಾನಸಿಕವಾಗಿ ಕುಗ್ಗಿಸಿ, 60 ವರ್ಷಕ್ಕಿಂತ ದಾಟಿದಂತಹ ವಯಸ್ಕರ ಹೆಣ್ಮಗಳ್ರಿ ಅವಳು. ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಂತರೂ ಕೆಟ್ಟದಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನು ಅವ್ರು ಹೇಳಿದ್ದಾರೆ. ಅಂದರೆ ಫಸ್ಟು ಸುವರ್ಣ ಚಾನಲ್ನಲ್ಲಿ ಏನು ಬಂದಿತ್ತು ಅಂತ ಹೇಳಿ ಆಗಲೇ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ. ಅಂದಾಜು 2 ವರ್ಷದ ಹಿಂದೆ ಹಾಯ್ ಕರ್ನಾಡು ಅಂತ ಯೂಟ್ಯೂಬ್ನಲ್ಲಿ ಬಂದಾಗ ನನಗೆ ಆ ಟಿವಿ ಚಾನಲ್ನವರು ಮತ್ತೆ ಇನ್ನುಳಿದಂಥವ್ರು ಎಲ್ಲರೂ ಕೂಡ, ಸರ್ ನೀವು ಹೋಗಬೇಕು, ನೋಡಿದಿರ ನೀವು ಅದರ ಇಂಟರ್ವ್ಯೂ, ಆ ಹೆಣ್ಮಗಳಿಗೆ ಬಹಳ ನೊಂದಿದ್ದಾರೆ, ನೀವು ಹೋಗಬೇಕು, ಧೈರ್ಯ ಕೊಡಬೇಕು ಅಂತ ಹೇಳಿ ಕಂಟಿನ್ಯೂಸ್ ಹೇಳಿದಾಗ ನಾನು ಅವ್ರ ಹತ್ರ ಹೋಗಿದ್ದು ನಿಜ, ಭೇಟಿಯಾಗಿದ್ದು ನಿಜ. ಆನಂತರ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು. ಹೌದು, ಅದು ಕೂಡ ನಿಜ. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಹೆಣ್ಮಗಳು ಏನಾದರೂ ಬಂದರೆ ನ್ಯಾಯಾಲಯಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ ಇರ್ತದೆ. ನೀವು ಕೇಳ್ಬೋದು ಡೆಲ್ಲಿಗೆ ಯಾಕಂತ. ಡೆಲ್ಲಿಗೆ ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಪರಿಚಯಸ್ಥರಿರುವಂತಹ ನೋಟೆಡ್ ಅಡ್ವೊಕೇಟ್ಗಳಿದ್ರು. ಬೆಂಗಳೂರಿನಲ್ಲಿ ಕೂಡ ಇದ್ರು. ಬೆಂಗಳೂರಿನಲ್ಲಿ ಕೂಡ ಮಾತಾಡ್ಸಿದ್ವಿ ಅವರಿಗೆ. ಅವ್ರು ಏನಂತ ಹೇಳಿದ್ರು, ಇದನ್ನ ಡೈರೆಕ್ಟ್ ಆಗಿ ಡೆಲ್ಲಿಯಲ್ಲಿನೇ ಅಂತಲೇ ಮಹಿಳಾ ಆಯೋಗ ಇರ್ತದೆ, ನ್ಯಾಷನಲ್ ವಿಮೆನ್ ರೈಟ್ ಕಮಿಷನ್ ಇದೆ, ಮಹಿಳಾ ಆಯೋಗ ಇದೆ ರಾಷ್ಟ್ರೀಯ. ಯಾಕಂದ್ರೆ ಇಲ್ಲಿ ನಾವು ಯಾರನ್ನು ಕೂಡ ನಂಬೋಕ್ಕಾಗೋದಿಲ್ಲ. ತಕ್ಷಣನೇ ಇಲ್ಲಿ ಇವರಿಗೆ ನಕಲಿ ದೇವಮಾನ ಮೆಸೇಜ್ ಕೊಟ್ಬಿಡ್ತಾರೆ. ಮೆಸೇಜ್ ಕೊಟ್ಟು ಇನ್ನೇನಾದ್ರೂ ಇವ್ರ ಜೀವಕ್ಕೆ ಕುತ್ತ ಬರುತ್ತೋ ಅಂತ ಹೇಳ್ಕೊಂಡು ನ್ಯಾಯಾಲಯದ ಒಪಿನಿಯನ್ ತಗೊಳ್ಳೋದಕ್ಕೆ, ಮಹಿಳಾ ಆಯೋಗದ ಒಪಿನಿಯನ್ ತಗೊಳ್ಳೋದಕ್ಕೆ, ಅವ್ರ ಮುಂದೆ ಹಾಜರುಪಡಿಸೋದಕ್ಕೆ ದೆಹಲಿಗೆ ಹೊರಡಿ ಅಂತೇಳಿ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಿಜ. ಇದು ಮಾಡಬಾರ್ದ? ಯಾರಾದ್ರೂ ಒಂದು ಹೆಣ್ಮಗಳು ನಂದು ಹಿಂಗೆ ತೊಂದರೆ ಆಗಿದೆ, ತೊಂದರೆ ಅಂದ್ರೆ ಏನು? ನಮ್ಮ ಮುಂದೆ ಹೇಳಿದ್ದೇನೋ, ಅತ್ಯಾಚಾರ ಆಗಿದೆ ನನ್ನ ಮಗಳ ಮೇಲೆ, ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ ಅಂತ ವಯಸ್ಸಾದಂತ ಒಂದು ಹೆಣ್ಮಗಳು ಹೇಳಿದ ಬಳಿಕ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಅಡ್ವೊಕೇಟ್ಗಳಿಗಾಗಲಿ ಹತ್ರ ಅದು ಕಳಿಸಬಾರ್ದ? ಇನ್ನೇನು ಮಾಡಬೇಕು? ಏನು ಆಪ್ಷನ್ ಇದೆ ಇಲ್ಲಿ? ಪೊಲೀಸ್ ಸ್ಟೇಷನ್ಗಂತೂ ಕಳ್ಸಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ ಅವರು ಯಾವ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಈ ದೇವಮಾನ ಅವರು ಇದ್ರ ಮೇಲೆ. ಇಲ್ಲಿ ಪದೇ ಪದೇ ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನೋಡಿ ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗ್ ಹೋಯ್ತು, ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗ್ ಹೋಯ್ತು ಅಂತೇಳಿ ಪದೇ ಪದೇ ಕೇಳಿದ್ದಾರೆ. ಮತ್ತೆ ಇವರು ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ, ನಿಮಗೆ ಯಾರು ಹೇಳಿದ್ರು ಹೇಳಿ ಹೇಳಿ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂಗೆಲ್ಲ ಹೇಳ್ತಾರೆ. ಅದು ಯಾಕೆ ಹೇಳಿದ್ರು ಅನ್ನೋದು ಕೂಡ ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ, ನಮಗೆ ಹಾಗಿದ್ರೆ ನಿಮಗೆ ಪರಿಚಯನೇ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಪರಿಚಯ ಇದ್ದಾರೆ. ಯಾವಾಗ? 2 ವರ್ಷದ ಹಿಂದೆ. ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, ನೀವು ಯಾಕೆ ವೆರಿಫೈ ಮಾಡಲಿಲ್ಲ ಅಂತೇಳಿ. ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ, ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ನಿಮ್ಮ ಮಗಳದ್ದು ಫೋಟೋ ಇದೆಯಾ? ಇದು ನನಗೆ ಭೇಟಿಯಾಗಿ 3-4 ತಿಂಗಳ ಮೇಲೆ. ನಾನು ನೋಡಿ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋದಾಗ ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ. ಅವ್ರ ಹೆಸರು ಯಾವುದೋ ಪ್ರಸಾದ್ ಅಂತ ಇದೆ, ಹೆಸರು ಸರಿಯಾಗಿದ್ದನಿಲ್ಲ. ತುಂಬ ಏಜ್ ಆಗಿತ್ತು, ಮತ್ತೆ ಬೆಡ್ ರಿಡನ್ ಇದ್ರು. ವಯಸ್ಸಾದ ಅಜ್ಜ ಅಜ್ಜಿ ಪಾಪ ಏನು ತೊಂದರೆ ಆಗ್ತಾ ಇದೆ ಎಲ್ಲವೂ ಕೂಡ ಕೇಳ್ಕೊಂಡೆ ಅವ್ರ ಕಡೆಯಿಂದ.
ಅವ್ರು ಹೇಳಿದ್ರು ನಿಮ್ಮ ಗಂಡನ ಅಂತ ಕೇಳಿದೆ. ಇಲ್ಲ, ನಮ್ಮ ಗಂಡ ಅಲ್ಲ, ನಾವು ಲಿವಿಂಗ್ ರಿಲೇಷನ್ ಇದ್ದೀವಿ. ಲಿವಿಂಗ್ ರಿಲೇಷನ್ ಅಂತ ಹೇಳಿದ್ರೆ ಈ ಪ್ರಾಯದ ಅಂದ್ರೆ ಯುವತಿಯರು ಲಿವಿಂಗ್ ರಿಲೇಷನ್ ಇರ್ತಾರಲ್ಲ ಆ ಥರ ಅಲ್ಲ. ಇವರಿಗೂ ಕೂಡ ನನಗೂ ನೋಡ್ಕೊಳಕ್ ಯಾರಿಲ್ಲ. ಆ ನಂತರ ಈ ವ್ಯಕ್ತಿಗೂ ಕೂಡ ರಾಮ್ ಪ್ರಸಾದ್ ಅಂತೇನೋ ಇರ್ಬೋದು ಅವ್ರ ಹೆಸರು, ಮೇ ಬಿ ಪ್ರಸಾದ್ ಅಂತ ಇದೆ. ಇವ್ರಿಗೂ ಮಕ್ಕಳು ನೋಡ್ಕೊಳ್ತಾ ಇಲ್ಲ. ಹಿಂಗಾಗಿ ನಾವು ಒಬ್ಬರಿಗೊಬ್ರು ಆಸರೆಗೋಸ್ಕರ ಇದೀವಿ ಅಂತ ಹೇಳಿದ್ರು. ಹಿಂಗಾಗಿ ಆಯ್ತು, ಮಗಳ ಫೋಟೋ ತೋರಿಸಿ ಅಂತ ಹೇಳಿದ್ರು. ಕೊಡ್ಲಿಲ್ಲ. ಆನಂತರ ಮತ್ತಿನ್ನೊಬ್ರು ನಮ್ಮ ಸ್ನೇಹಿತರು ಈ ಯೂಟ್ಯೂಬ್ ಇದರಲ್ಲೇ ಮಾಧ್ಯಮದವರೇ ಒಬ್ರು ಹೋದ್ರು. ಜಯಂತ್ರು ಕೂಡ ಆ ಟೈಮಿಗೆ ಹೋದ್ರು. ಸರ್ ನಾನು ಕೇಳ್ತೀನಿ ಅಂತ ಹೇಳಿದೆ. ನೋಡಪ್ಪ, ಮತ್ತಿನ್ನೇನಾದರೂ ಬೇರೆ ಅಲಿಗೇಷನ್ಸ್ ಮಾಡಬಾರ್ದು, ವಯಸ್ಸಾದವ್ರು ಇರ್ತಾರೆ. ಇಲ್ಲ ಸರ್, ನಾನು ನೋಡ್ಕೊಂಡು ಹೋಗ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೋಗಿ ಕೇಳಿದ್ರು. ಒಂದು ಫೋಟೋ ಕೊಟ್ಟರು. ಅವಾಗ ಆ ಫೋಟೋನ ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ಅದು ಏನದು ಫ್ಯಾಕ್ಟ್ ಚೆಕಿಂಗ್ ಇದರಲ್ಲಿ ಚೆಕ್ ಮಾಡಿದ್ವಿ. ಅದು ಸುಳ್ಳು ಅಂತ ಬಂತು. ಅವ್ರು ಕಳಿಸಿದಂತಹ ಫೋಟೋ ಯಾವುದೋ ಒಂದು ಮಾಡೆಲ್ ಥರ ಇತ್ತು. ಯೆಲ್ಲೋ ಕಲರ್ ಫೋಟೋ ಕಳಿಸಿದ್ರು, ಮಾಡೆಲ್ ಥರ ಬಂತು. ಅದಕ್ಕೆ ನಾನು ಗೊತ್ತಾಯ್ತು, ನನಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆವಾಗ ಮತ್ತೆ ಇವರೇ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಸರ್ ನನಗೆ ಹಿಂಗಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ, ಏನಾದರೂ ನೀವು ನನಗೆ ನ್ಯಾಯ ತಪ್ಪಿಸ್ಕೊಡಿ ಅಂತ ಪದೇ ನಾನು ಹೇಳಿದೆ. ನೋಡಿ, ನೀವು ಕಳಿಸಿರೋ ಫೋಟೋ ಅದು ಸುಳ್ಳಿದೆ, ಹ್ಯಾಂಗೆ ನಂಬೋದು? ಇಲ್ಲ ಸರ್, ಅದೇ ಥರ ಇದ್ಲು, ನನಗೆ ಬಹಳ ಮಾನಸಿಕ ಆಗಿದೆ, ಮಗಳ ಬಗ್ಗೆ ಬಹಳ ನನಗೆ ತೊಂದರೆಯಲ್ಲಿದ್ದೀನಿ ಅಂತ ಹೇಳಿದರು. ಆಮೇಲೆ ಮತ್ತಿನ್ನೇನು, ಮೇ ಬಿ ಮಗಳನ್ನ ಕಳ್ಕೊಂಡಿದ್ದಾಳೆ, ಮಗಳನ್ನ ಕಳ್ಕೊಂಡಿರೋದಕ್ಕೆ ಈ ಥರ ಏನಾದರೂ ಇದು ಮಾಡಿರ್ಬೇಕು. ಬಟ್ ನಿಮ್ಮ ಫೋಟೋ ತೋರಿಸ್ಬೇಕಂದ್ರು ಫೋಟೋನೂ ತೋರಿಸ್ಲಿಲ್ಲ, ಏನೂ ತೋರಿಸ್ಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ಆಗಲಿ, LC ಆಗಲಿ ಏನೂ ತೋರಿಸ್ಲಿಲ್ಲ. ಅವಾಗಿಂತ ನಾನು ಕಂಪ್ಲೀಟ್ ಸುಮ್ಮನಾಗ್ಬಿಟ್ಟೆ, ಏನು ಅದ್ರ ಬಗ್ಗೆ ಇದು ಮಾಡೋದು ಬೇಡ ಅಂತೇಳಿ. ಇಷ್ಟಾದ ಮೇಲೆ ಈಗ ಅವರು ಹೇಳ್ತಾರಲ್ಲ, ಈ ಏನು ಪ್ರಕ್ರಿಯೆ ನಡೀತು, ಅವಾಗಲೂ ಕೂಡ ಅವರು ಸರ್ ನಾನು ಹೇಳಿಕೆ ಕೊಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ಈ ಇನ್ವೆಸ್ಟಿಗೇಷನ್ ಮಾಡಿದರೆ, SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ದಯವಿಟ್ಟು ನಮ್ಮ ಫೋನ್ ಕಾಲ್ಗಳನ್ನು ನೀವು ಚೆಕ್ ಮಾಡಿ. ಲಾಸ್ಟ್ 2 years ಇಂದ ನಾವು ಜಾಸ್ತಿ ಕಾಲ್ ಮಾಡಿದೀವ ಅಥವಾ ಅವರು ಮಾಡಿದಾರ? ನಾವಂತರೂ ಮಾಡೋಕ್ಕೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಡೌಟ್ ಬಂತು, ಯಾಕಂದ್ರೆ ವಿನಾಕಾರಣ ಇನ್ನೇನಾದರೂ ಗೊಂದಲ ಆಗಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ದಾರೆ. ಮಿಸ್ ಕಾಲ್ ಎಷ್ಟಿದೆ ನೋಡಿ, ಅವ್ರಲ್ಲಿಂದ ರಿಸೀವಿಂಗ್ ನಾವು ಎಷ್ಟು ಸಾರಿ ಕಾಲ್ ರಿಸೀವಿಂಗ್ ಮಾಡಿದ್ದೀವಿ, ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ನಾನು ಬಯಸ್ತೀನಿ. ಬಯಲಾಗಬೇಕಲ್ಲ ಸತ್ಯ ಏನಿದೆ ಅಂತೇಳಿ, ಬಯಲಾಗಲೇಬೇಕು. ಒಂದು ವಯಸ್ಸಾದಂಥ ಹೆಣ್ಮಗಳು ನನಗೆ ನ್ಯಾಯ ಕೊಡಿಸಿ ಅಂಥೇಳಿ ಪದೇ ಪದೇ ಫೋನ್ ಮಾಡಿ ಮತ್ತಿನ್ನೇನು ಮಾಡೋಕ್ಕಾಗತ್ತೆ ನಾವು? ಅದಕ್ಕೆ ನಾನು ಹೇಳಿದ್ದು, ಅಡ್ವೊಕೇಟ್ ಹತ್ರ ಹೋಗಿ ಕಾನೂನಿನ ಕದ ತಟ್ಟಿ ಅಂತೇಳಿ ಸಜೆಷನ್ ಕೊಟ್ಟಿದ್ದು. ಅಷ್ಟು ಬಿಟ್ಟು ಬೇರೆ ಏನು ಕೂಡ ಮಾಡಿಲ್ಲ. ಈಗ ಈ ಪ್ರಕ್ರಿಯೆ ಎಲ್ಲ ನಡೆದ ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು, SITಗೂ ಕೂಡ ಕಂಪ್ಲೇಂಟ್ ಕೊಟ್ಟರು, ಏನೇನು ಪ್ರಕ್ರಿಯೆ ನಡೆದು ಅವಾಗ ಹಂಗಿದ್ರೆ ನಮ್ಗೆ ಭೇಟಿ ಆಗಲಿಲ್ವಾ? ಖಂಡಿತ ಭೇಟಿಯಾಗಿದ್ದಾರೆ. ಯಾವಾಗ ಅಂತ ಹೇಳಿದರೆ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಗೂ ಕೂಡ ಅವರು ಬಂದರು, ಇಲ್ಲೇ ಇದ್ರು. ಅದನ್ನು ಕೆಲವೊಂದಿಷ್ಟು ಜನ ಮಾಧ್ಯಮದವರು ಕೂಡ ನೋಡಿದ್ದಾರೆ. ಯಾದಕ್ಕೆ ಬಂತ ಅಂತ ಹೇಳಿದ್ರೆ, ಈ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ ಸ್ಟಾರ್ಟ್ ಮಾಡಿತ್ತು. ಸಾಕಷ್ಟು ಜನ ಚರ್ಚೆ ಮಾಡಕ್ ಪ್ರಾರಂಭ ಮಾಡಿದ್ರು. ಆವಾಗ ಅವ್ರ ಮೇಲೆ ಅವ್ರು ಹೇಳಿದ್ರು, ನಮ್ಮ ಮನೆ ತನಕ ಎಲ್ಲ ರೌಡಿಗಳನ್ನು ಬಿಡ್ತಾ ಇದ್ದಾರೆ ಸರ್, ನನಗೆ ಅಲ್ಲಿ ಇರಕ್ಕಾಗಲ್ಲ, ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ. ರಕ್ಷಣೆ ಕೊಡಿ ಅಂತ ಬಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾರಿಗೂ ಇಲ್ಲದಿಲ್ಲ. ರಕ್ಷಣೆ ಒಂದೇ ಅಲ್ಲ, ಅವ್ರದ್ದು ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ರು. ವಯಸ್ಸಾದ ಮಕ್ಕಳಿಲ್ಲ, ಏನಿಲ್ಲ. ಆ ಟೈಮಿಗೆ ಅವರಿಗೆ ಸಿಕ್ಕಾಪಟ್ಟೆ ಬೈಗಳು ಸ್ಟಾರ್ಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈ ಸುವರ್ಣ ಚಾನಲ್, ಪವರ್ ಟಿವಿ ಬಿಡ್ತಾ ಇಲ್ಲ, ಹೊಲ್ಸ್ ಬೈತಾ ಇದ್ದಾರೆ. ಒಬ್ಬ ವಯಸ್ಸಾದಂತಹ ಹೆಣ್ಮಕ್ಳಿಗೆ ಅಥವಾ ಅಜ್ಜ ಅಜ್ಜಿ ಯಾರಾದರೂ ಇರಲಿರಿ, ಏನಂತ ಬರ್ತದೆ? ನನಗೆ ರಕ್ಷಣೆ ಕೊಡಿ ಅಂದಾಗ ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳೋದಕ್ಕೆ ಯಾರಿಗಾದ್ರೂ ಬರ್ತದ? ಒಂದು ಮಾನವೀಯತೆಯಿಂದ ಅವರಿಗೆ ಒಂದು ಆಶ್ರಯ ಕೊಟ್ಟಿದ್ದಿಷ್ಟೇ. ಅಡ್ವೊಕೇಟ್ ಮಂಜುನಾಥ್ ಕೂಡ ವಯಸ್ಸಾದಂಥ ಹೆಣ್ಮಗಳಿದ್ದಾರೆ, ನಾನು ಫೈಟ್ ಮಾಡ್ತೀನಿ ಸರ್ ಅಂತ ಹೇಳಿ ಪಾಪ ಅವರು ಮುಂದೆ ಬಂದಿದ್ದಾರೆ. ಎಲ್ಲರಲ್ಲೂ ಕೂಡ ಒಂದು ಕನ್ಸರ್ನ್ ಇದೆ, ಬಿಕಾಸ್ ಆಫ್ ಹರ್ ಏಜ್. ಮತ್ತು ಮಗಳನ್ನ ಕಳ್ಕೊಂಡಿದ್ದೀನಿ, ಮಗಳ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಅವ್ರ ಕಡೆ ಬಂದಿತ್ತು. ಇಷ್ಟು ಮಾಡಬಾರ್ದ? ಆ ನಂತರ ಒಂದೊಂದು ಹೇಳಿಕೆಗಳು ಬೇರೆ ಬೇರೆ ಚೇಂಜ್ ಆದವು. ನಾನು CBIದಲ್ಲಿ ಕೆಲಸ ಮಾಡಿದ್ದಿಲ್ಲ ಅಂತ ಹೇಳಿದರು. ಎಲ್ಲವೂ ಸ್ಟಾರ್ಟ್ ಆಯಿತು.
ಈ ಸುವರ್ಣ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಸುದ್ದಿ ಆಗ್ತಾ ಇದ್ದಾರೆ. ನನಗೆ ಹೇಳ್ತಾ ಇದ್ರು ನೀವು ರಿಯಾಕ್ಷನ್ ಕೊಡಿ, ರಿಪ್ಲೈ ಕೊಡಿ. ನಾನಂತ ಹೇಳಿದೆ, ನಾನು ಇದನ್ನಾದ ನಂತರ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಬಟ್ ಸೀನಿಯರ್ ಒಬ್ಬ ಹೆಣ್ಮಗಳಿದ್ದಾಳೆ ಅಂತೇಳಿ ನಾನು ಖಂಡಿತ ಅಟೆಂಡ್ ಮಾಡಬಹುದು ಅಂತ ಇಷ್ಟ ಹೇಳಿದೆ. ಬಟ್ ನಾನು ವೆರಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನೇ ಹೆಂಗೆ ಹೇಳಿ, ನಾನು ಯಾರು ಮಾತಾಡೋದಕ್ಕೆ. ಸೊ ಅದಕ್ಕೆ ಆಯ್ತು ಬಿಡು ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಏನಾದರೂ ಇದನ್ನ ಒಂದು ತೀರ್ಮಾನಕ್ಕೆ ಬರಲೇಬೇಕಿದು. ನಿಜಾನ ಸುಳ್ಳ, ಇವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ಹೇಳ್ಕೊಂಡು ಅವರು ನಾನು ಕರೆದೆ, ಅವ್ರಿಗೆ ಕರೆದೆ, ಅಮ್ಮ ನಿಜ ಹೇಳಿ, ಇದೇ ಮಾತು ಹೇಳ್ತಾ ಇದ್ದೇನೆ, ಒಂದೇ ಒಂದು ವರ್ಡ್ ಕೂಡ ಚೇಂಜ್ ಇಲ್ಲ ನಾನು ಮಾತಾಡಿದ್ರಲ್ಲಿ. ಅಮ್ಮ ನಿಜ ಹೇಳಿ, ನೀವು ದೊಡ್ಡವರು, ತಾಯಿ ಸಮಾನ, ನನ್ನನ್ನು ನಿನ್ನ ಮಗನ ಥರ ನೋಡ್ಕೊ, ತಿಳ್ಕೊಳ್ಳಿ. ಅನ್ನನ್ನೇ ತಿಳ್ಕೊಂಡಿದ್ದಾಳಲ್ಲ, ಅವಳಕ್ಕಿಂತ ಒಂದು 3-4 ವರ್ಷ ಮುಂಚೆ ಹುಟ್ಟಿದವನು ನಾನು, ನಿನ್ನ ಹಿರಿಯ ಮಗ ಅಂತ ತಿಳ್ಕೊಂಡು ನನ್ನ ಮುಂದೆ ಸುಳ್ಳು ಹೇಳಬೇಡಿ. ಫೋಟೋ ಇದೆಯಾ? ಫೋಟೋ ಇದ್ರೆ ದಯವಿಟ್ಟು ಅದನ್ನ ಮೀಡಿಯಾಕ್ಕೆ ಬಿಡಬೇಡಿ, ತೋರಿಸಿ, ವೆರಿಫೈ ಮಾಡೋಣ ಅಂತ, ಸುಖ ಸುಮ್ಮನೆ ಬಿಡಬೇಡಿ ಅಂತ ನಾನು ಹೇಳಿದೆ. ಏನು ನಿಜ ಇದೆ ಅದನ್ನು ಹೇಳಿ ಅಂತ. ಅವಾಗ ಒನ್ಸ್ ಅಗೇನ್ ಹೇಳಿದರು, ಅವರು ಅಳ್ತಾ ಹೇಳಿದರು, ಸರ್ ನನ್ನನ್ನು ಹರ್ಷೇಂದ್ರ ಹಾಳು ಮಾಡಿದ್ದಾನೆ. ಆಸ್ತಿ ವಿಚಾರಕ್ಕೋಸ್ಕರ ಹರ್ಷೇಂದ್ರ ಪೂರ್ತಿ ನನ್ನ ಬೆತ್ತಲೆ ಮಾಡಿ, ನನ್ನ ಉಪಯೋಗಿಸ್ಕೊಂಡು ಹೊಡೆದು, ನನ್ನ ದೇಹದ ಮೇಲೆ ಒಂದೇ ಒಂದು ಬಟ್ಟೆ ಇಲ್ದಂಗೆ ಹೊಡೆದು ಬಿಸಾಕಿದ್ರು ಸರ್. ನಾನು ತಪ್ಪಿಸ್ಕೊಂಡು ಯಾರೋ ಒಬ್ಬ ಪುಣ್ಯಾತ್ಮನನ್ನು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಆದಾಗ ನಾನು ಅಗಡಿ ಆಸ್ಪತ್ರೆ ವಿಲ್ಸನ್ ಗಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದೆ. ಜೀವ ಉಳಿಸ್ಕೊಂಡು ಓಡಿ ಬಂದಿದ್ದೀನಿ ಸರ್ ನಾನು ಅಂತ ಹೇಳಿ ಅಳ್ತಾ ಬಿಕ್ಕಿ ಅಳ್ತಾ ಹೇಳಿದ್ರು. ಇದು ನಾನು ನಂಬಬಹುದಾ? ಇಂಥ ಸ್ಟೋರಿ ಬಹಳ ಹೇಳಿದ್ದೀರ, ನಂಬಬಹುದಮ್ಮ? ಎದುರುಗಡೆ ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟಿ ಇದರಲ್ಲಿದೆ, ಮಂಜುನಾಥ ಸ್ವಾಮಿ ಇದನ್ನು ಮತ್ತೆ ಚಾಮುಂಡೇಶ್ವರಿದು ಒಂದು ವಿಗ್ರಹ ಇದೆ. ಅದನ್ನು ಹೇಳಿ, ಅದನ್ನು ತೋರಿಸಿ ಹೇಳಿದ್ಲು, ಚಾಮುಂಡೇಶ್ವರಿ ಆಣೆಗೂ ನಿಜ, ಮಂಜುನಾಥ ಸ್ವಾಮಿ ಆಣೆಗೂ ನಿಜ, ನಾನು ಇಲ್ಲಿ ಮಾನ ಮರ್ಯಾದೆ ನನ್ನ ಹಾಳು ಮಾಡಿದ್ದಾರೆ, ಕೆಡಿಸಿದ್ದಾರೆ ಸರ್, ಅದು ನಿಜ. ಟಿವಿನಲ್ಲಿ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನೆಲ್ಲ? ನಾನು ಬೆತ್ತಲೆಯಾಗಿ ಬಿದ್ದಿದ್ದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನೆಲ್ಲ? ನನ್ನ ಕಡೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆನಂತರ ಈ ಮಾತು ಯಾರೇ ಕೇಳಿದ್ರು ಕೂಡ, ನೀನು ಸುಳ್ಳು ಹೇಳ್ತಾ ಇದ್ದೆ, ಹೊರಗಡೆ ಹೋಗು ಅಂತ ಹೇಳಿದ್ರೆ ಹೆಂಗೆ, ಯಾವ ಧೈರ್ಯದ ಮೇಲೆ ಕಳ್ಸೋಣ? ಆಮೇಲೆ ಅವ್ರಿಗೆ ಜಾಸ್ತಿನೂ ಕೂಡ ನಾವು ಮಾತಾಡೋಂಗಿಲ್ಲ. ಮನೆಯಲ್ಲಿ ವಯಸ್ಸಾದಂತಹ ಅಜ್ಜ ಅಜ್ಜಿ ಅವ್ರನ್ನ ನೋಡಿದ್ದವ್ರಿಗೆ ಗೊತ್ತಾಗುತ್ತೆ. ಮಕ್ಕಳ ಥರ ಆಡ್ತಾರೆ ಅವರು. ಜಾಸ್ತಿ ಕೇಳಿದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ನನಗೆ ಯಾಕೆ ಕೇಳ್ತೀರಾ ಅಂತ ಕೇಳ್ತಾರೆ, ಬೈತಾರೆ. ಅದನ್ನೆಲ್ಲ ನಾವು ಬೈಸ್ಕೊಂಡಿದ್ದೀವಿ ಅವ್ರ ಕಡೆಯಿಂದ. ಸುಮಾರು ಜನಕ್ಕೆ ಅನಿಸ್ಬೋದು, ಇದು ಹುಚ್ಚಿ ಹಿಡಿದಿದೆ, ನಾನು ಹಂಗನ್ನಲ್ಲ, ಬೈಯಲ್ಲ ಅವ್ರಿಗೆ, ಟೀಕೆ ಮಾಡಲ್ಲ. ದಯವಿಟ್ಟು ಯಾರು ಟೀಕೆ ಮಾಡಬೇಡಿ. ಪ್ರತಿ ಸರಿ ಅವ್ರು ಹಂಗೆ ಹೇಳ್ತಾರೆ. ಏನಾದ್ರು ಜಾಸ್ತಿ ಕೇಳಿದ್ರೆ ಸರ್ಟಿಫಿಕೇಟ್ ತೊಗೊಂಬನ್ನಿ, ನಿಮ್ಮ ಮಗಳದು LC ಯಾವ ಸ್ಕೂಲಲ್ಲಿ ಹೋದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ನೀವ್ಯಾರು ಕೇಳಕ್ ನನ್ನ ಮಗಳ ಬಗ್ಗೆ ಕೇಳಕ್ಕಂತೇಳಿ. ಅಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಅವ್ರನ್ನ. ಈ ನಕಲಿ ದೇವಮಾನವನ ಗ್ಯಾಂಗ್ ಕಾಯ್ತಾ ಇದೆ. ಇವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮನೆ ಕಡೆ ನಿನ್ನೆ 10 ಜನ ರೌಡಿಗಳು ಬಂದಿದ್ರು ಸರ್, ಮನೆ ಅಕ್ಕಪಕ್ಕದವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ರೌಡಿಗಳನ್ನು ಬಿಟ್ಟಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಅವ್ರನ್ನ ಹೆಂಗೆ ಹೊರಗಡೆ ಕಳಿಸ್ಬೇಕು? ಯಾರಾದ್ರೂ ಉತ್ತರ ಕೊಡಿ. ಅದಕ್ಕೆ ಆಯ್ತು, ಇರುವಷ್ಟು ದಿನ ಇರಲಿ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಫೋಟೋ ರಿಲೀಸ್ ಮಾಡಿದ್ರೆ, ಫೋಟೋ ರಿಲೀಸ್ ಮಾಡಕ್ ನಾವಾಗ್ಲಿ ಅಡ್ವೊಕೇಟ್ ಆಗಲಿ ಸಜೆಸ್ಟ್ ಮಾಡಿಲ್ಲ, ಅವರಾಗ್ಲೇನೆ ರಿಲೀಸ್ ಮಾಡ್ತೀವಿ ಅಂದಿದ್ದಕ್ಕೆ ಮಂಜುನಾಥ್ ಅವ್ರು ಆಯ್ತಪ್ಪ ನೀವೇ ತೋರಿಸ್ರಿ, ನಾವ್ಯಾಕೆ ರಿಲೀಸ್ ಮಾಡೋಣ. ಆಮೇಲೆ ಮತ್ತೆ ಅದಕ್ಕೆ ಇನ್ನೇನೇನೋ ಸ್ಟಾರ್ಟ್ ಆಯ್ತು. ಹಿಂಗಾಗಿ ನಾವು ಸೈಲೆಂಟ್ ಆಗಿಬಿಟ್ವಿ. ಆದ್ರೆ ನನಗನ್ನಿಸ್ತಾ ಇತ್ತು ಇದಕ್ಕೊಂದು ಎಂಡ್ ಆಗಬೇಕು ಅಂತೇಳಿ. ಎಂಡ್ ಇವತ್ತು ಆಗಿದೆ, ಮೇ ಬಿ ಆಗಿದೆ. ಯಾಕೆ ಎಂಡ್ ಆಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತಿನ ಹಿಂದೆನೆ ಒಬ್ಬರಿಗೆ ಮಾತಾಡಿ ಅವರು ಹೇಳಿದ್ದಾರೆ, ಸುವರ್ಣ ಚಾನಲ್ನವರು ರೌಡಿಗಳನ್ನ ಬಿಟ್ಟು ನನ್ನನ್ನು ಬಲವಂತವಾಗಿ ಕಾರ್ನಲ್ಲಿ ಕೂಡಿಸಿ ದೂರಾಗಿ ಕರ್ಕೊಂಡು ಹೋಗಿ ಹಿಂತಿಂತವ್ರು ನಿನಗೆ ತಲೆ ತುಂಬಿದ್ರು ಅಂತ ಹೇಳಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನ ಅವರು ಆಡಿದ್ದಾರೆ. ಅದಕ್ಕೆ ಅವರು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಮೇ ಬಿ ಅದು ಬಿಡ್ತಾ ಇದ್ದಾರೆ. ಅವರೇ ಯಾರು ಸುಜಾತಾ ಭಟ್ ಅವರೇ ಕಾಲ್ ಮಾಡಿ ಹೇಳಿದ್ದು, ನನಗೆ ಹಿಂಗೆ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಇವರು ಕೂಡ ಕಾಲ್ ಮಾಡಿದ್ದಾರೆ. ಇವ್ರು ಮಿಸ್ ಕಾಲ್ ಬಂದ್ಮೇಲೆ ಅವರು ಕೂಡ ಕಾಲ್ ಮಾಡಿದ್ದಾರೆ, ಏನಾಯ್ತು ಅಂತ ಕೇಳಕ್ಕೆ. ಅವ್ರಿಗೂ ಕೂಡ ಗೊತ್ತಿಲ್ಲ, ಮೇ ಬಿ ಅಭಿ ಅವರು ಮಾಡಿರ್ಬೋದು. ಅಭಿ ಅವರು ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಇದ್ರು. ಅವ್ರಿಗೆ ಇಮಿಡಿಯೇಟ್, ಯಾಕಂದ್ರೆ ಅಭಿ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಅಭಿಗೆ ನಮ್ಮ ಜೊತೆಗಿರೋರು ಅಂತ ಎಲ್ಲರಿಗೂ ಕೂಡ, ಸಮೀರ್ ಆಗಲಿ ಅಭಿ ಆಗಲಿ, ಚಿಕ್ಕ ಚಿಕ್ಕ ಹುಡುಗರು ಎಲ್ಲರಿಗೂ ಪ್ರೀತಿ. ಅಭಿ ಅಂತ ಹೇಳಿದ್ರೆ ಪ್ರೀತಿ, ಅಭಿ ಅಭಿ ಅಂತ ಹೇಳ್ಕೊಂಡು ಪಾಪ ಭಯದಲ್ಲಿ ಮಾತಾಡಿದ್ದಾರೆ. ಅದನ್ನು ಕೂಡ ರಿಲೀಸ್ ಮಾಡ್ತಾರೆ.
ನನಗೆ ಹೆದರಿಕೆ ಹಾಕಿದ್ರು ಅಂತ ಹೇಳಿ ಹೆದರಿಕೆ ಹಾಕಿ ಈ ಸುವರ್ಣ ಚಾನಲ್ ಏನ್ರಿ ದರ್ದು, ಯಾಕೆ ಅವ್ರು ಹಿಂದೆ ಬಿದ್ದಿದ್ದೀರಿ? ಅದರಲ್ಲಿ ಈಗ ನೆಕ್ಸ್ಟ್ ಏನು ನಾನು ಈಗ ಏನು ಮಾಡಬೇಕು ಹಂಗಿದ್ರೆ ಮುಂದೆ ಏನಾಗಬೇಕು? ಯಾಕಂದ್ರೆ ಅವ್ರು ಹೇಳಿದಾರಲ್ಲ ಎಲ್ಲ ಕಡೆ ಪ್ರಚಾರ ಆಗಿದೆ, ಇದನ್ನಾಗಿದೆ. ಆಮೇಲೆ ಇವರೊಬ್ರು ಕೂತ್ಕೊಂಡ್ಬಿಟ್ಟು ಸುವರ್ಣ ಪವರ್ ಟಿವಿನವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಿದ್ರು, ಹಾಗೆ ಹಿಂಗೆ ಅಂತೇಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಾರೆ ನನಗೆ ಹೆದರಿಸಿದ್ದಾರೆ ಅಂತೇಳಿ, ದಯವಿಟ್ಟು ಅದು ತನಿಖೆ ಆಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ತನಿಖೆ ಆಗಬೇಕು. ನಮ್ಮ ಬಗ್ಗೆ ಏನಾದರೂ ಅವ್ರಿಗೆ ಹೇಳ್ಕೊಟ್ಟಿದ್ದೀವಾ? ಹಿಂಗೆ ಹೇಳಮ್ಮ ಅಂತ ಹೇಳಿ ಹೇಳ್ಕೊಟ್ಟಿದ್ದೀವಾ? ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳ್ಕೊಟ್ಟಿದ್ದೀವಾ? ಅಥವಾ ಅನನ್ಯ ಭಟ್ ಬಗ್ಗೆ ಏನಾದರೂ ಹಿಂಗೆ ನೀನು ಮಾಡು ಅಂತ ಹೇಳ್ಕೊಟ್ಟಿದ್ದೀವಾ? ದಯವಿಟ್ಟು ಅವರದು ನ್ಯಾರ್ಕೋ ಅನಾಲಿಸಿಸ್ ಒಂದು ವೇಳೆ, ಯಾಕಂದ್ರೆ ಏಜ್ ಆಗಿದೆ, ಏಜ್ ಆದವ್ರು ನ್ಯಾರ್ಕೋ ಅನಾಲಿಸಿಸ್ ಮಾಡೋದು ಬಹಳ ಕಷ್ಟ. ಒಂದು ವೇಳೆ ಸಾಧ್ಯ ಇತ್ತಂತ ಹೇಳಿದ್ರೆ ದಯವಿಟ್ಟು ನ್ಯಾರ್ಕೋ ಅನಾಲಿಸಿಸ್ ಮಾಡಿ. ಅಥವಾ SIT ಕಚೇರಿಯಲ್ಲಿ ನಮ್ಮನ್ನು ಮತ್ತು ಆ ಹಿರಿಯ ಮಹಿಳೆಯರನ್ನ ಸುಜಾತ ಭಟ್ ಅವ್ರನ್ನ ಮುಖಾಮುಖಿ ಕೂಡಿಸ್ಲಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ತನಿಖೆ ಮೂಲಕನೇ ಬಹಿರಂಗಪಡಿಸಲಿ. ಮೀಡಿಯಾ ಟ್ರಯಲ್ ಬೇಡ ಇಲ್ಲಿ. ಆ ನಂತರ ಇದೇ ಸುವರ್ಣ ವಿಡಿಯೋದಲ್ಲಿ ಪದೇ ಪದೇ ಹೇಳಿದ್ದಾರೆ ನನ್ನ ಆಸ್ತಿ ಅವ್ರಿಗೆ ಹೆಂಗೆ ಹೋಯ್ತು, ಇಲ್ಲಿ ಯಾರಿಗೆ ಹೋಯ್ತು, ಯಾಕೆ ಹೋಯ್ತು, ಇವರ ಅನುಮತಿ ಇಲ್ಲದೆ ಅವ್ರಿಗೆ ಆಸ್ತಿ ಹೆಂಗೆ ಟ್ರಾನ್ಸ್ಫರ್ ಆಯಿತು, ಯಾರು ಹೆದರಿಕೆ ಕೊಟ್ಟಂತವ್ರು, ಅದು ಕೂಡ ತನಿಖೆ ಆಗಬೇಕು, ಬಹಿರಂಗ ಆಗಲೇಬೇಕು. ನಾವು ಯಾಕೆ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಾತಾಡ್ಲಿ ಇವರು ಮಾತಾಡ್ಲಿ ಸುಮ್ಮನೆ ಇದ್ವಿ ನಾವು. ಈಗ ಅದು ಸತ್ಯ ಹೊರಗಡೆ ಬರುವಂತ ಕಾಲ ಬಂದಿದೆ. ಬೇಕಲ್ಲ, ಇವ್ರದ್ದು ಸಹಿ ಇಲ್ದೇನೆ ಪರಿಕದಲ್ಲಿರುವಂತಹ ಇವರ ಪಿತ್ರಾರ್ಜಿತ ಆಸ್ತಿ ಇದೇ ವೀರೇಂದ್ರ ಜೈನ್ ಹೆಸರಿನಲ್ಲಿದೆ. ಅಂದ್ರೆ ಇವರು ಅಲ್ಲಿ ಒಂದೇನೋ ದೊಡ್ಡದು ರಿಸಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ರಿಸಾರ್ಟ್ ಹುಡ್ಕೊಳ್ತಿರಲ್ಲಪ್ಪ, ಈ ರಿಸಾರ್ಟ್ ಹೆಂಗ್ ಬಂತು ಅಂತ ಹುಡುಕ್ರಿ, ಮೊದಲು ರಿಸಾರ್ಟ್ ಆಗಿದೆ. ಆ ನಂತರ ಇವರು ಟ್ರ್ಯಾಕ್ ಏನಾದರೂ ಇರಲಿ, ಹಿಂದೆ ಇವರು ಎಲ್ಲಾದ್ರೂ ಕೆಲಸ ಮಾಡಿರಲಿ, ಅನನ್ಯ ಬಗ್ಗೆ ಏನಾದರೂ ಇರಲಿ, ಎಲ್ಲಾದ್ರೂ ಕಲ್ತಿರ್ಲಿ, ಇವರ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣುಮಗಳು ತನ್ನ ಮೇಲೆ ಆದಂತಹ ಅವಮಾನವನ್ನ, ಅತ್ಯಾಚಾರ ಅನ್ನೋದೊಂದು ಭೀಕರವಾದಂತಹ ಅಪಮಾನ ಹೆಣ್ಣಿಗೆ ಅಂತ ತಿಳ್ಕೊತಾರೆ. ನಿಜವಾಗ್ಲೂ ಹೆಣ್ಣಿಗೆ ಅಪಮಾನ ಅಲ್ಲ, ಮಾಡಿದವನಿಗೆ ಅಪಮಾನ. ಅದು ಮಾಡಿದ್ದು ನಿಜನ ಇಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಇದುವರೆಗೂ ಕೂಡ ಈ ಸುಜಾತ ಭಟ್ ಅವರು ದೂರನ್ನ ಕೊಟ್ಟಿದ್ದು ಇಬ್ಬರ ಮೇಲೆ, ಈ ಧರ್ಮಾಧಿಕಾರಿ ಮತ್ತು ಅವರ ತಮ್ಮ ಹರ್ಷೇಂದ್ರ ಜೈನ್ ಮೇಲೆ. ಅವರಿಬ್ಬರನ್ನು ಕರೆಸೇ ಇಲ್ಲ. ಈಗ ಬರೀ ನಮಗೆ ಅರ್ಧ ಅಂತ ಹೇಳಿದ್ರೆ, ಇನ್ನು ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆರೋಪಿತ ಸ್ಥಾನದಲ್ಲಿರೋರ್ನ ಅವ್ರು ಯಾರು ಆರೋಪಿತರಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಕರಿಬೇಕು ಮೊದಲು. ಇದುವರೆಗೂ ಅವ್ರನ್ನ ಕರೆದಿಲ್ಲ. ಅವ್ರ ಜೊತೆಗೆ ಈ ವಿಷಯದ ಬಗ್ಗೆ ಯಾವುದೇ ಟಿವಿ ಚಾನಲ್ ಮಾತಾಡ್ಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಾತಾಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಬರೀ 60 ವಯಸ್ಸು ದಾಟಿದಂತ ಅಜ್ಜಿ ಹಿಂದೆ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಟಿವಿ ಚಾನಲ್ ಒಂದೇ ಹೆದರ್ಸ್ತಾ ಇದ್ದಾರೆ. ಆರೋಪಿತ ಸ್ಥಾನದವರು ಇದುವರೆಗೂ ಯಾರು ಕೇಳಿಲ್ಲ, ಪೊಲೀಸ್ ಸ್ಟೇಷನ್ಗೂ ಕರೆಸಲಿಲ್ಲ, SIT ಅವರು ಕರೆಸಲಿಲ್ಲ. ಸತ್ಯ ಹೆಂಗ ಗೊತ್ತಾಗಬೇಕು ಸ್ವಾಮಿ? ನಮ್ಮ ಬಗ್ಗೆ ಹೇಳ್ತಿರಲ್ಲ, ನಾವು ಕತೆ ಕಟ್ಟಿದ್ವಿ. ಬುರುಡೆ ಗ್ಯಾಂಗ್, ಲೋಫರ್ ಅಜಿತ್ ಜೈನ್, ನಿನ್ಗೆ ಅಪ್ಪ ಅಮ್ಮ ಇದಾರೆ ಇಲ್ಲೋ ನೋಡ್ಕೊ ನೀನು. ಆ ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾರೆ, ಅವ್ರಿಗಾದ್ರೂ ಅಪ್ಪ ಅಮ್ಮ ಇದಾರೋ, ಅಜ್ಜ ಅಜ್ಜಿ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ. ಕೆಟ್ಟದಾಗಿ ಟ್ರೋಲ್ ಮಾಡ್ಕೊಂಡು ಬಂದ್ರಿ. ಅವ್ರು ಹೇಳ್ತಾ ಇದಾರಲ್ಲ, ಇಷ್ಟೊಂದು ಅಪಮಾನ ಆಗ್ತಾ ಇದ್ದೀರಿ, ಅಪಪ್ರಚಾರ ಆಗ್ತದೆ ನನಗೆ ಗೊತ್ತಿದ್ದಿಲ್ಲ. ಹೌದ್ರಿ, ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಬೈತೀರಾ, ಕ್ಯಾರೆಕ್ಟರ್ಲೆಸ್ ಅಂತೀರಾ, ಹೊಸ ಬೈತೀರಾ ಅವ್ರಿಗೆ, ಮತ್ ಮಾನಸಿಕವಾಗಿ ಕುಗ್ಗದೆ ಇನ್ನೇನ್ ಮಾಡ್ತಾರೆ? 100% ನಿಜ. ನಾನು ಹೇಳಕ್ ಬರಲ್ಲ ಅತ್ಯಾಚಾರ ಆಯ್ತು ಹಿಂಗಾಯ್ತು, ಅದನ್ನ ಅವರು ಪಾಪ ಮುಜುಗರಕ್ಕೆ ಒಳಗಾಗಿದ್ದಾರೆ. ಹೇಳ್ಕೊಳಕ್ ಅವ್ರಿಗೆ ಬಾಯ ಬರ್ತಾ ಇಲ್ಲ. ಒಂದು ಆಸ್ತಿನೂ ಹೋಯ್ತು, ಮಾನ ಮರ್ಯಾದೆನೂ ಹೋಯ್ತು, ಹೊಡೆದು ಹಾಕಿದ್ರು. ನನ್ನ ಮಾತು ಯಾರು ಕೇಳಕ್ ರೆಡಿ ಇಲ್ಲ ಅಂದಿದ್ದಕ್ಕೆ ಸೌಜನ್ಯ ಹೋರಾಟ ಮತ್ತೆ ಪ್ರಾರಂಭ ಆದಾಗ ಧೈರ್ಯ ತಗೊಂಡು ಬಂದಿದ್ದಾರೆ. ಈ ಮಾತನ್ನು ಕೂಡ ಅನೇಕ ಸಾರಿ ಹೇಳಿದ್ದಾರೆ. ಇದನ್ನೆಲ್ಲ ನಾನು ಹೌದು ಅವ್ರು ಕರೆಕ್ಟು ಅಂತ ನಂಬರಿ ಅಂತ ನಾನು ಹೇಳ್ತಾ ಇಲ್ಲ. ನಂಬುವಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನೀವು ಇಲ್ಲ, ಯಾರೂ ಇಲ್ಲ. ಆದರೆ ಅವರು ಇರುವಂಥ ಸಿಚುವೇಶನ್ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವಯಸ್ಸಾದಂಥವ್ರು ಯಾವ್ಯಾವ ಟೈಪು, ನಮ್ಮ ಮನೆಯಲ್ಲೇ ನನಗೆ ಬೇಜಾರಾಗ್ತಿತ್ತು. ಆಮೇಲೆ ನಾವು ಇದನ್ನ ಮಾಡ್ತಾ ಇದ್ವಿ ನೋಡಿ. ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರ್ತದೆ. ಅಜ್ಜ ಅಜ್ಜಿ ಇದ್ದಂಥವ್ರು ತಂದೆ ತಾಯಿ ವಯಸ್ಸಾದ ಮೇಲೆ ಮಗುವಿನ ಥರ ಬಿಹೇವ್ ಮಾಡ್ತಾರೆ. ನಾವು ಸಮಾಧಾನದಿಂದ ಇರಬೇಕು.
ನನಗೂ ಇವತ್ತಿಗೂ ಕೂಡ ಒಂದು ದುಃಖ ಕಾಡ್ತದೆ. ಅಪ್ಪ ಇದ್ದಾಗ ಒಂದೊಂದು ಸರಿ ನಾನು ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ ಅಂತೇಳಿ. ಹಂಗಾಗ್ತದೆ. ಅವ್ರ ಮೇಲೆ ಒಂದು ಮಾನವೀಯತೆ ಕಾಳಜಿ ಇಟ್ಕೊಂಡು ಹೆಲ್ಪ್ ಮಾಡಿದ್ದು ಎಲ್ಲರೂ ಕೂಡ. ಇವತ್ತಿಗೂ ಕೂಡ ನಾನು ಅವರಿಗೆ ಬೈಯೋದಿಲ್ಲ, ಟೀಕೆ ಮಾಡೋದಿಲ್ಲ. ಯಾರು ಟೀಕೆ ಮಾಡಬೇಡಿ. ನಮ್ಮ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ಸುಮ್ಮನಾಗಬೇಡಿ. ಸತ್ಯ ಹೊರಗಡೆ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ, ಯಾಕೆ ಬಂದೇ ಬರುತ್ತೆ ಅಂತ ಹೇಳಿದ್ರೆ, ನಾನು ಕ್ರಾಸ್ ವೆರಿಫೈ ಯಾಕೆ ಡಿಫೆಂಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಕ್ರಾಸ್ ವೆರಿಫೈ ಮಾಡ್ಬೇಕಾದ್ರೆ 2 ವಿಷಯ ನನಗೆ ಗೊತ್ತಾಗಿತ್ತು. ಏನು ಅಂತ ಹೇಳಿದ್ರೆ, ಇವರು ಇಲ್ಲೇ ಪರಿಕದವರು, ಉಡುಪಿ ಹತ್ತಿರ ಪರಿಕದವರು, ಅದು ನನಗೆ ಹೇಳಿದ್ರು, ಅದು ಕನ್ಫರ್ಮ್ ಮಾಡಿದ್ರು. ಇವರ ತಂದೆ ಗುರುರಾಜ್ ಉಪಾಧ್ಯಾಯ ಅಂತ ಹೇಳಿ ದೊಡ್ಡ ಹೆಸರಿದೆ, ಗೌರವಿತ ಹೆಸರಿದೆ. ಅವ್ರದ್ದು ಆಸ್ತಿ ಇತ್ತು. ಆ ನಂತರ ಆಸ್ತಿ ಇದೇ ಧರ್ಮಸ್ಥಳದ ನಕಲಿ ದೇವಮಾನವರಿಗೆ ಟ್ರಾನ್ಸ್ಫರ್ ಆಗಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಇವರ ಅನುಮತಿ ಇಲ್ಲದೇ ಟ್ರಾನ್ಸ್ಫರ್ ಆಯಿತು. ಯಾವಾಗ ಇದು ವಿಷಯ ಗೊತ್ತಾಯಿತು, ಅವಾಗ ಹೌದು ದೇರ್ ಇಸ್ ಸಮಥಿಂಗ್. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು ನಾನಲ್ಲ, ಸೌಜನ್ಯ ಹೋರಾಟಗಾರರಾಗಲಿ, ಜಯಂತ್ ಟಿ ಅವರಾಗಲಿ, ಮಂಜುನಾಥ್ ಅಡ್ವೊಕೇಟ್ ಆಗಲಿ, ಮಹೇಶ್ ಶೆಟ್ಟಿ ತಿಮ್ರೋಡ್ ಅವರಾಗಲಿ ಅಲ್ಲ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಇದೆ. ಅದಕ್ಕೆ ಪೊಲೀಸ್ ಇರ್ಬೋದು, SIT ಇರ್ಬೋದು, ಯಾರಾದರೂ ಇರ್ಬೋದು. ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಮೊದಲು ಹೆಂಗೆ ಟ್ರಾನ್ಸ್ಫರ್ ಆಯಿತು. ಅದನ್ನು ಇಡೀ ಆಸ್ತಿ ಪೂರ್ತಿ ಇಡಿಗಂಟು ಹೋಗ್ಬಿಟ್ಟಿದೆ. ಹೆಂಗೆ ಹೋಯ್ತು? ಇವರ ಭಾವ, ಇವರ ಸಂಬಂಧಿಕರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡಬಾರ್ದು. ಅದು ಅವರು ಇಂಟರ್ನಲ್ ಮ್ಯಾಟರ್, ಫ್ಯಾಮಿಲಿ ಮ್ಯಾಟರ್, ನಾನು ಮಾತಾಡಕ್ಕೆ ಹೋಗಲ್ಲ. ಬಟ್ ಏನೇ ಇದ್ರೂ ಕೂಡ ಇವರಿಗೆ ಒಂದು ಪೊಸೆಸಿವ್ನೆಸ್ ಇದೆ. ನನ್ನ ಅಪ್ಪ, ನನ್ನ ಅಜ್ಜಂದಿರ ಆಸ್ತಿ ನನ್ನ ಕೇಳದೆ, ನನ್ನ ಸಹಿ ಇಲ್ಲದೆ ಇವರು ಮಾಡಿಸ್ಕೊಂಡಿದ್ದಾರೆ. ಹೆಂಗೆ ಮಾಡಿಸ್ಕೊಂಡ್ರು? ಪ್ರತಿ ಸಾರಿನೂ ಕೂಡ ದೆಹಲಿಗೆ ಹೋಗ್ಬೇಕಾದ್ರೂ ಕೂಡ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹತ್ತಿದ್ದಾರೆ. ನ್ಯಾಯ ಸಿಗಬೇಕು ಸರ್. ಸೌಜನ್ಯಗಳಿಂದ ನಾನು ದೆಹಲಿಗೆ ಬರುವಂಗಾಯ್ತು, ನನ್ನ ಧ್ವನಿ ಹೇಳುವಂಗಾಯ್ತು, ಇಲ್ಲಿ ನ್ಯಾಯಾಲಯದಲ್ಲಿ ಹೇಳುವಂಗಾಯ್ತು, ಇಲ್ಲಿ ಬರುವಂಗಾಯ್ತು. ಪ್ರತಿ ಶಬ್ದದಲ್ಲಿ ಅವ್ರದ್ದು ಒಂದು ನೋವಿದೆ. ನೀವು ಟೀಕೆ ಮಾಡಿ, ನಾನು ಮಾತ್ರ ಸುಜಾತ ಭಟ್ಗೆ ಏನಾದರೂ ಅನ್ಲಿ, ನಾನು ಮಾತ್ರ ಅವ್ರು ಏನೋ ಒಂದು ಅಜ್ಜ ಅಜ್ಜಿ ಸುಳ್ಳು ಹೇಳಿದಾರ, ಅನನ್ಯ ಭಟ್ ಬಗ್ಗೆ ಹೇಳಿದಾರ, ಅದು ಕೂಡ ಗೊತ್ತಿದೆ ನನಗೆ. ಅದನ್ನು ಈಗ ರಿವೀಲ್ ಮಾಡಲ್ಲ. ಐ ನೋ ಎವ್ರಿಥಿಂಗ್. ಟೀಕೆ ಏನನ್ನು ಬೈತಾ ಇದಾರಲ್ಲ, ಮಗಳು ಏನು ಇಲ್ಲ, ಎಲ್ಲಿದ್ರು, ಇಲ್ಲಿ ಎಜುಕೇಶನ್ ಹೆಂಗಾಯ್ತು, ಯಾರು ಮಾಡಿಸಿದ್ರು, ಅನೇಕ ರಹಸ್ಯಗಳು ಗಿರೀಶ್ ಮಟ್ಟಣ್ಣವ್ರಿಗೆ ಗೊತ್ತಿದೆ. ನಾನು ಹೇಳೋದ್ರಿಂದ ಅವರಿಗೆ ಅವಮಾನ ಆಗುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟು. ಇವ್ರೇನು ಬಂದ್ರಲ್ಲ ಸುವರ್ಣದವರು, ಅವ್ರಿಗೆ ಬರೀ ಸುಜಾತ ಭಟ್ ಒಂದು ಸುದ್ದಿ. ಸುಜಾತ ಭಟ್ ನನಗೆ ಬರೀ ಸುದ್ದಿ ಅಲ್ಲ. ಕೋಟಿ ಜನ ವಿರೋಧ ಮಾಡಿ ನನ್ನ ಮಾತಿಗೆ, ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್. ಕೋಟಿ ಜನ ಟೀಕೆ ಮಾಡಿ ಅಸಹಾಯಕರ ಜೊತೆಗೆ ನಿಂತ್ಕೊಳ್ಳೋದೇ ಸೌಜನ್ಯ ಹೋರಾಟಗಾರರ ಪ್ರಥಮ ಕರ್ತವ್ಯ. ಅಸಹಾಯಕರಿದ್ದಾರೆ, ಬೈರಿ ಈ ಮಾತಿಗೆ ನನಗೆ. ಇಷ್ಟೆಲ್ಲ ಅಂದ್ರೂ ಯಾಕ್ರಿ ಅವಳು ನಂಬ್ತೀರಿ? ಎಲ್ಲೋ ಒಂದು ಕಡೆ ಸತ್ಯ ಇದೆ. ಹಾಳು ಮಾಡಿದ್ದಾರೆ, ಕೆಡಿಸಿದ್ದಾರೆ, 100ಕ್ಕೆ 100 ನಿಜ. ಅದನ್ನ ಜನರ ಮುಂದೆ ತೆರೆದಿಡೋ ಕೆಲಸ ಗಿರೀಶ್ ಮಟ್ಟಣ್ಣವ್ರದ್ದು ಅಲ್ಲ. ಅದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆರೋಪಿತರಿದ್ದಾರಲ್ಲ, ನನ್ನ ಮುಂದೆ ಹೇಳಿದ್ದಾರೆ. ಹರ್ಷೇಂದ್ರ ಜೈನ್ ನನ್ನ ಬೆತ್ತಲೆ ಹಿಂಗೆ ತೋರಿಸಿದ್ರು. ಅವ್ರು ಹಿಂಗೆ ಬಟ್ಟೆ ಹಿಡ್ಕೊಂಡು ತೋರಿಸಿದ್ರು. ಒಂದು ತುಂಡು ಬಟ್ಟೆ ಇಲ್ಲದೆ ನಾನು ಹೊಡೆದು ಹಾಕಿದ ಸರ್. ಒಂದು ತುಂಡು ಬಟ್ಟೆ ಇಲ್ಲದೆ ಹೆಂಗೆ ಹೇಳ್ಕೊಳ್ಳಿ ನಾನು? ಅದರ ಸಲುವಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಜೊತೆಗೆ ನಿಂತ್ಕೊಂಡಿತ್ತು. ಅರ್ಧ ಸತ್ಯ ಅರ್ಧ ಸುಳ್ಳು ಗೊತ್ತಾಗಿದೆ. ಇನ್ನು ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆರೋಪಿತ ಸ್ಥಾನದಲ್ಲಿರೋರು ದೇವಸ್ಥಾನದ ಹೆಸರು ಹೇಳಿಕೊಂಡು 100 ಆಸ್ತಿಗಳನ್ನು ಕಬಳಿಸಿದಾರಲ್ಲ, ಅವ್ರನ್ನ ಸಮನ್ ಮಾಡಬೇಕು, ಅವ್ರನ್ನ ವಿಚಾರಣೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ, ಈ ಹೋರಾಟ ಇದೆಯಲ್ಲ, ಇದು ನಕಲಿ ದೇವಮಾನವ ಕುಟುಂಬದ ವಿರುದ್ಧ ಅಂತ ಅದರ ಅರ್ಥ. ಸುಳ್ಳು ಪ್ರಚಾರದ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟ. ನಾವು ಈಗ ಹೋರಾಟ ಮಾಡ್ತಾ ಇರೋದು, ಹೊಡೆದಾಡ್ತಾ ಇರೋದು, ಯುದ್ಧ ಮಾಡ್ತಾ ಇರೋದು ಸುಳ್ಳು ಪ್ರಚಾರದ ವಿರುದ್ಧ, ಅಪಪ್ರಚಾರದ ವಿರುದ್ಧ. ಅದಕ್ಕೆ ನಾವು ರೆಡಿ ಇದ್ದೀವಿ. ಎಷ್ಟೇ ಅಪಪ್ರಚಾರ ಮಾಡಿದ್ರು ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ. ನಂಬ್ರಿ ಅಂತ ನಾನು ಹೇಳಲ್ಲ. ಏನು ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಥೆಂಟಿಕ್ ಆಗಿ ಹೇಳೋದು SIT ಅವ್ರು ಮಾಡಬೇಕು. ದಯವಿಟ್ಟು ನಮ್ಮನ್ನು ಕೂಡ ಕರೆಸಿ. ಹೆಂಗೆ ಭೇಟಿಯಾದ್ರು, ಹೆಂಗೆ ಭೇಟಿಯಾದ್ರು, ಯಾಕೆ ಅವ್ರಿಗೆ ನಾವು ಹೆಲ್ಪ್ ಮಾಡೋಕೆ ಹೋದ್ವಿ, ಪ್ರತಿಯೊಂದು ಕೂಡ ಬಯಲಾಗಲಿ. ನ್ಯಾರ್ಕೋ ಅನಾಲಿಸಿಸ್ ಮಾಡಿಸ್ತೀರಾ? ಖಂಡಿತ ಮಾಡಿಸಿ. ಲೈವಲ್ಲಿ ಮಾಡಿಸಿ. ನಂದು ಲೈವಲ್ಲಿ ಮಾಡಿಸಿ ನ್ಯಾರ್ಕೋ ಅನಾಲಿಸಿಸ್.
ಆ 4 ಜನ ರೇಪಿಸ್ಟ್ಗಳು ಏನೋ ನಾರ್ಕೋ ಅನಾಲಿಸಿಸ್ ಮಾಡಿಸಿದ್ವಿ ಅಂತೇಳಿ ಇನ್ನೂ ಮಟ್ಟ ವರದಿನೇ ಕೊಟ್ಟಿಲ್ಲ. ಹಂಗಲ್ಲ, ಲೈವ್ ಅಲ್ಲಿ ನಂದು ನಾರ್ಕೋ ಅನಾಲಿಸಿಸ್ ಮಾಡಿ ಅಕಸ್ಮಾತ್ ಮೆಡಿಕಲ್ ಪ್ರೊವೈಡ್ ಮಾಡಿದರೆ, ಮೆಡಿಕಲ್ ಪರ್ಮಿಷನ್ ಇತ್ತಂತ ಹೇಳಿದ್ರೆ ಆ ಸುಜಾತ ಭಟ್ ಅವ್ರದ್ದು ಮಾಡಿಸಿ. ಪಾಪ ಮೇ ಬಿ ಅದು ಒಪ್ಪಲಿಕ್ಕಿಲ್ಲ, ಬಟ್ ಮಾಡಿಸಿ, ಲೈವ್ ಅಲ್ಲೇ ಮಾಡಿಸಿ ಸರ್. ನಾವು ಒಪ್ಪದಿದ್ದೀನಿ ಅದಕ್ಕೆ. ಸುಖ ಸುಮ್ಮನೆ ಟ್ರೋಲ್ ಮಾಡೋದು ಇಷ್ಟು ದಿನ ನಾನು ಮಾತಾಡಿದ್ದಿಲ್ಲ, ಇವತ್ತು ಮಾತಾಡುವಂತ ಸಂದರ್ಭ ಬಂದಿದೆ. ಅವ್ರು ಹೇಳ್ತಾರೆ ನನಗೆ ಹೆದರ್ಸಿದ್ರು, ಸುವರ್ಣ ಚಾನಲ್ನವರು ಹೆದರ್ಸಿ ಕರ್ಕೊಂಡು ಹೋಗಿ ನಂದು ರಿಕಾರ್ಡಿಂಗ್ ಮಾಡ್ಕೊಂಡ್ರು. ಇನ್ನೊಂದು ಹೇಳ್ತಾ ಇದ್ದೀನಿ, ಜಸ್ಟ್ 2 days ಬಿಫೋರ್, 2 ದಿನದ ಹಿಂದೆ ಹೇಳಿದ್ದಾರೆ ಸುಜಾತ ಭಟ್ ಏನಂತ, 2 ಲಕ್ಷ ಆಫರ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿ ಕನ್ಸರ್ನ್ಡ್ ಒಬ್ಬ ಅಡ್ವೊಕೇಟ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ನೀನು ಒಂದೇ ₹1 ತಗೊಂಡ್ರು ಕೂಡ ಅದು ಲಂಚ ತಗೊಂಡಂಗೆ, ನೀನು ತಗೋಬೇಡಮ್ಮ ಅಂತ ಹೇಳಿದ್ದಾರೆ. ಆಯ್ತು ಸರ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಪಾಪ ತಗೊಂಡಿಲ್ಲ ಅವರು. ಏನಾಗಿದೆ ಗೊತ್ತಿಲ್ಲ ನಮಗೆ. ಒಂದು ಟಿವಿ ಚಾನಲ್ನವರು ಅವ್ರಿಗೆ ಆಫರ್ ಮಾಡಿದ್ರಂತೆ, ಯಾವುದೋ ಒಂದು ಟಿವಿ ಚಾನಲ್, ಹೆಸರು ಬೇಡ, ಆಫರ್ ಮಾಡಿದ್ರಂತೆ. ಬೇಡ ಸರ್ ನಾನು ಆಮೇಲೆ ತಗೊಳ್ಳಲ್ಲ ಅಂತ ಹೇಳಿದ್ರಂತ ಅವರು. ಇಷ್ಟೆಲ್ಲ ನಡೆದಿದೆ, ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ. ನಮಗೂ ಇತ್ತು ತೆರೆ ಬೀಳಬೇಕು ಅಂತೇಳಿ. ಮೇ ಬಿ ಇವತ್ತು ತೆರೆ ಬೀಳ್ತದೆ ಅಥವಾ ನಾಳೆ ತೆರೆ ಬೀಳ್ತದೆ, ಬೀಳಲೇಬೇಕು. ಏನೇ ಆದರೂ ಕೂಡ ದಯವಿಟ್ಟು ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರನ್ನ ಟೀಕೆ ಮಾಡಬೇಡಿ ಸುಜಾತ ಭಟ್ ಅವರು. ನಮ್ಮ ಅಜ್ಜ ಅಜ್ಜಿನೋ ಏನೋ ಹೇಳಿದ್ದಾರೆ, ಆದರೆ ಅವರು ಹಾಳಾಗಿದ್ದು ಕೂಡ ನಿಜ. ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿತ್ತು. ಬಟ್ ತನಿಖೆಗೆ ಮಾತ್ರ ನಮ್ಮನ್ನು ಹೆಂಗೆ ಕರೆಸ್ತಿರೋ, ಆರೋಪಿತ ಸ್ಥಾನದಲ್ಲಿದ್ದವ್ರು ಕರೆಸಿದರೆ ಮಾತ್ರ ಇದು ಹೊರಗಡೆ ಬಿಡ್ತದೆ ನಿಜ. ಇಲ್ಲ ಅಂದರೆ ಸುಖ ಸುಮ್ಮನೆ ಟ್ರೋಲ್ ಮಾಡ್ತಾ ಮತ್ತು ಸುಳ್ಳುಗಳನ್ನ, ಇದು ಸುಳ್ಳಿನ ಸಾಮ್ರಾಜ್ಯ ಆಗಿದೆ. ನಾವು ಹೋರಾಡ್ತಾ ಇರೋದು ನಕಲಿ ದೇವಮಾನವನ ವಿರುದ್ಧ ಹೋರಾಡೋದು ಅಂತ ಹೇಳಿದ್ರೆ ಸುಳ್ಳು ಅಪಪ್ರಚಾರದ ವಿರುದ್ಧ ಹೋರಾಟ ಮಾಡ್ದಂಗೆ ನಾವು ರೆಡಿ ಇದ್ದೀವಿ. ಏನಾದರೂ ಅನ್ಕೊಳ್ಳಿ. ಗುಡ್ ನೈಟ್, ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.